ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ. ಸಂಜೆಯಿಂದ ವೀಡಿಯೋ ಶುರು ಮಾಡಿದ್ದೀನಿ. ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಹೇಳಿ. ಮಗಳು ಆಲ್ರೆಡಿ ಇಲ್ಲಿ ತನಕ ಹೋಗ್ಬಿಟ್ಟಿದ್ದಾಳೆ. ನಾನು ಇಲ್ಲಿ ಬರ್ತಾ ಇದ್ದೀನಿ, ವಾಕಿಂಗ್ ಬರ್ತಾ ಇದ್ದೀವಿ. ಒಳ್ಳೆ ತನಕ ರೀಚ್ ಆಗಿದ್ದಾಳೆ. ಸೊ ಬೇಗ ಹೋಗ್ಬೇಕಿನ್ನ ಅವಳನ್ನು ಹಿಡ್ಕೊಳ್ಳೋಕ್ಕೆ. ಹಾಗೆ ಬನ್ನಿ ಹೋಗೋಣ. ನಾನು ಸ್ವಲ್ಪ ಹೊತ್ತಿಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅವಳಂತೂ ಹೋಗ್ಬಿಡ್ತಾಳೆ. ಅವಳಿಗೆ ವೆಯ್ಟ್ ಮಾಡೋಕ್ಕೇ ಪುರ್ಸೊತ್ತಿರಲ್ಲ, ಪೇಷನ್ಸ್ ಎಲ್ಲ ಅಷ್ಟೊಂದು. ಸುಮ್ಮನೆ ಬಂದಿದ್ದು ನಾವು ಹಿಂಗೆ, ಹಾಗೆ ವ್ಲಾಗ್ ಕೂಡ ಶುರು ಮಾಡಿಕೊಂಡೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಮಾವಿನಕಾಯಿ ಹಾಗೆ ನೋಡಿ, ಇಲ್ಲೇ ಒಂದು ಮರದಿಂದ ಸುಮಾರಷ್ಟು ಮಾವಿನಕಾಯಿಗಳು ಬೀಳ್ತಾ ಇರುತ್ತೆ. ಏನೋ ಗೊತ್ತಿಲ್ಲ, ಈ ಸೆಕೆಗೋ ಏನೋ. ಹಾಗೆ ಅದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಒಂದು ಸಿಕ್ಕಿತ್ತು, ಅದನ್ನು ಕೂಡ ತೊಗೊಂಡೆ. ಆ್ಯಂಡ್ ಮರದಲ್ಲೇ ಕೊಳ್ತೋಗುತ್ತೆ, ಅದ್ರ ಜೊತೆಗೆ ಕೆಳಗಡೆ ಕೂಡ ಬಿದ್ದು ತುಂಬಾ ವೇಸ್ಟ್ ಆಗ್ತಾಯಿದೆ. ಮೋಸ್ಟ್ಲಿ ಈ ವೆದರ್ಗೆ ಅಂತ ಅನ್ಕೋತೀನಿ. ತುಂಬ ಕಡೆ ಈ ಥರ ಆಗ್ತಾಯಿದೆ ಅಂತ ಹೇಳ್ತಾರೆ ಕೆಲವೊಬ್ಬರು. ಸೊ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಸುಮಾರಷ್ಟು ಮಾವಿನಕಾಯಿಗಳು ಹಂಗಂಗೆ ಬಿದ್ದೋಗ್ಬಿಡ್ತಾ ಇದೆ. ಆ್ಯಂಡ್ ಹಾಗೆ ಬರ್ತಾ ಇಲ್ಲಿ ನೋಡಿ, ಒಂದು ಕೆರೆ ಹಾವಂತೂ ಮರದ ಮೇಲೇ ಬರ್ತಾ ಇತ್ತು. ಪಾಪು ಕೂಡ ತೋರಿಸ್ದೆ. ನಾವಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಲ್ವ, ಇನ್ನೊಂದು ಶಬ್ದ ಬಂತು ಅಂತ ನೋಡ್ತಾ ಇದ್ರೆ ಮರದ ಮೇಲೇ ಇತ್ತು. ಸ್ವಲ್ಪ ಕೆರೆ ಸೈಡಲ್ಲಿ ಇದ್ದಿದ್ದರಿಂದ ನಮಗೂ ಅಷ್ಟಾಗಿ ಗೊತ್ತಾಗಿರಲಿಲ್ಲ ಫಸ್ಟು. ಆಮೇಲೆ ಏನಿದ್ದು ಶಬ್ದ ಅಂತ ನೋಡ್ತಾ ಇರಬೇಕಾದ್ರೇ ಕಾಣಿಸ್ತು ನೋಡಿ. ಫುಲ್ ಮರದ ಮೇಲೆ ಸುತ್ತಕೊಂಡು ಹಂಗೆ ಕೆಳಗಡೆ ಬರಬೇಕಾ ಅಂತ ನೋಡ್ತಾ ಇದೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿದ್ವಿ ಎಲ್ಲಿ ಹೋಗ್ತಾ ಇದೆ ಏನು ಅಂತ ಹೇಳಿ. ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ, ನಿಮ್ಮ ಗ್ರೋ ಬ್ಯಾಗಲ್ಲಿ ಬೆಳೆಸಿರೋಂಥ ಗುಲಾಬಿ ಗಿಡಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ಚರನ್ನು ಮಾಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ ಅಂತ, ಹೂಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಕಮೆಂಟ್ ಮಾಡಿದರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆಯಿತಾ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ. ಹಾಗೆಯೇ ಅದರ ಬಗ್ಗೆ ನಾನು ಡೀಟೇಲಾಗಿ ನನ್ನ ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ ನೋಡಿ, ನಾನು ಟೊಮೆಟೊ ಗಿಡಗಳನ್ನು ಒಂದು ಸ್ವಲ್ಪ ಟೊಮೆಟೊ ತರಕಾರಿ ತಂದಿರ್ತೀವಲ್ವ, ಅದರಿಂದ ಒಂದು ಸ್ವಲ್ಪ ಬೀಜಗಳನ್ನೆಲ್ಲ ಹಾಕಿದ್ದೆ. ಅದರ ಗಿಡ ಚೆನ್ನಾಗಿ ಬಂದಿರೋದನ್ನು ಈ ಥರ ಸಾಲು ಮಾಡಿ ನೆಟ್ಟಿದ್ದೀನಿ. ಸೊ ಅದರಲ್ಲಿ ಇವಾಗ ಪುಟ್ಟು ಹೂ ಬರ್ತಾ ಇದೆ, ಮೊಗ್ಗಿದೆ, ಇನ್ನು ಹೂ ಬಂದಿಲ್ಲ, ಬಟ್ ಮೊಗ್ಗು ಬಂದಿದೆ. ಆ್ಯಂಡ್ ಮೇಲುಗಡೆ ಟೆರೆಸಲ್ಲಿ ನಾನು ಒಂದು ಸ್ವಲ್ಪ ಪಿಟೂನಿಯಾ ಎಲ್ಲ ಹೊಸದಾಗಿ ಹಾಕಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಅದರಲ್ಲೂ ಇವಾಗ ಹೂ ಬಿಡ್ತಾ ಇದೆ, ಬಿಳಿ ಕಲರ್ದು ಪಿಟೂನಿಯಾ. ಇವಾಗ ಸದ್ಯಕ್ಕೆ ನಾನು ಸೀಡ್ಸ್ ಏನು ಆನ್ಲೈನಲ್ಲಿ ತರಿಸಿದ್ದೆ, ಅದರಲ್ಲಿ ಬಂದಿರೋದು ಇವಾಗ ಫಸ್ಟ್ ಹೂವೊಂದು ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗನ್ನಿಸ್ಬಿಟ್ಟು ಏನು ಅಂತಂದರೆ, ಇವಾಗ ಆಲ್ರೆಡಿ ಒಂದು ಪಿಂಕ್ ಕಲರ್ದು ಇದೆಯಲ್ವ, ಪಿಂಕ್ ಆ್ಯಂಡ್ ವೈಟ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಇವಾಗ ಸದ್ಯಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಪಾಟ್ ತುಂಬ ಅಳ್ಕೊಂಡಿದೆ. ಆ್ಯಂಡ್ ಇದರ ಸೀಡ್ಸನ್ನು ಸ್ವಲ್ಪ ಹಾಕಿ ಸ್ವಲ್ಪ ಮೇಂಟೈನ್ ಮಾಡೋದೇನೆ ಸ್ವಲ್ಪ ಕಷ್ಟ. ಅದು ಗಿಡ ತುಂಬ ಪುಟ್ಟದಾಗಿರುತ್ತಲ್ವ, ಅದನ್ನು ದೊಡ್ಡದಾಗೋ ತನಕ ಚೆನ್ನಾಗಿ ಆರೈಕೆ ಮಾಡಬೇಕು. ಅದೇ ಒಂದು ಸ್ವಲ್ಪ ಜಾಸ್ತಿ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಬಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಹಾಗೆ ತಾತ ಮತ್ತು ಮೊಮ್ಮಗಳು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿ, ಅದಾಗಿದ್ದ ನಂತರ ಮನೆಯೊಳಗಡೆ ಕರ್ಕೊಂಡು ಬಂದೆ. ಸಂಜೆ ಆಗಿಬಿಟ್ಟಿತ್ತು ಅಷ್ಟೊತ್ತಿಗಾಗ್ಲೇ. ಕಮೆಂಟ್ಸಲ್ಲಿ ಕೇಳ್ತಾ ಇರ್ತಾರೆ ಗಾರ್ಡನಿಂಗ್ ಬಗ್ಗೆನೂ ಅಪ್ಡೇಟ್ಸ್ ಮಾಡ್ತಾ ಇರಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ಗಾರ್ಡನ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ ಲಾಂಗ್ ವೀಡಿಯೋದಲ್ಲಿ. ಮಿಸ್ ಮಾಡ್ತಾ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ ಆಯಿತಾ ಫ್ರೆಂಡ್ಸ್. ಹಾಗೆಯೇ ನಾನು ಒಂದಷ್ಟು ಮೇಕಪ್ ಪ್ರಾಡಕ್ಟ್ಸನ್ನು ತರಿಸಿದ್ದೆ. ಸೊ ಇದನ್ನೆಲ್ಲ ನಾನು ತರಿಸಿರೋದು ಬಂದು ನೈಕಾದಲ್ಲೇ ನಿಮಗೆ ಮೇಕಪ್ ಪ್ರಾಡಕ್ಟ್ಸ್ ಮೇಲೆ ತುಂಬಾ ಆಫರ್ಸ್ ನಡೀತಾ ಇರುತ್ತೆ. ತುಂಬ ಅಫೋರ್ಡೇಬಲ್ ಆಗಿ ಸಿಗುತ್ತೆ. ನಿಮಗೆ ಹೊರಗಡೆ ಪರ್ಚೇಸ್ ಮಾಡೋದಕ್ಕಿಂತ ಜಾಸ್ತಿನೇ ಆಫರ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ನೈಕಾದಲ್ಲಿ ಸ್ಪೆಷಲಿ. ಆ್ಯಂಡ್ ಇವ್ರದ್ದು ಪ್ಯಾಕೇಜಿಂಗ್ ಬಗ್ಗೆ ಏನೂ ಎರಡು ಮಾತೇ ಬೇಡ, ಅಷ್ಟು ನೀಟಾಗಿ ಕ್ಲೀನಾಗಿ ಪ್ಯಾಕೇಜಿಂಗ್ ಮಾಡ್ತಾರೆ. ಸೊ ದ್ಯಾಟ್ ನಿಮಗೆ ಏನೂ ಡ್ಯಾಮೇಜ್ ಆಗಲ್ಲ ಪ್ರಾಡಕ್ಟ್ಸು. ಕೆಲವೊಂದು ಸತಿ ಈ ಥರ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಏನಾದರೂ ನಾವು ಆನ್ಲೈನಲ್ಲಿ ಬೈ ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಅಮೆಝಾನು, ಫ್ಲಿಪ್ಕಾರ್ಟಲ್ಲೋ ಮಾಡ್ತೀವಿ ಅಂತಂದರೆ, ಕೆಲವೊಂದು ಸತಿ ಪ್ಯಾಕೇಜಿಂಗ್ ಚೆನ್ನಾಗಿರೋ ಲೀಕ್ ಆಗೋದು, ಇಲ್ಲ ಗ್ಲಾಸ್ ಇರುತ್ತೆ ಅದು ಕಟ್ ಆಗಿರೋದು, ಆ ಥರ ಎಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ನೈಕಾದಲ್ಲಿ ನಿಮಗೆ ಆ ಥರ ಎಲ್ಲ ಆಗೋ ಚಾನ್ಸೇ ಇಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಈ ಥರ ಏನಾದರೂ ತೊಗೋತೀನಿ ಅಂತಂದರೆ 100% ನಾನು ನೈಕಾದಲ್ಲೇ ಜಾಸ್ತಿ ಬೈ ಮಾಡೋದು. ಹಾಗೆ ಇವತ್ತು ನಾನು ತರಿಸಿರೋದು ಬಂದು ವಾವ್ ಅವರ ಕಂಫಿ ಮ್ಯಾಟ್ ಲಿಪ್ಸ್ಟಿಕ್ಕನ್ನು ತರಿಸಿದ್ದೀನಿ. ಅದ್ರ ಜೊತೆಗೆ ಮಸ್ಕಾರ ಆ್ಯಂಡ್ ನನಗೆ ಐಲ್ಯಾಶ್ ಕರ್ಲರ್ ಬೇಕಿತ್ತು. ಆಲ್ರೆಡಿ ನನ್ನ ಹತ್ರ ಒಂದಿತ್ತು, ಬಟ್ ಒಂದು ಸ್ವಲ್ಪ ಹಾಳಾಗಿದೆ ಅಂತ ಹೇಳಿಬಿಟ್ಟು ಮತ್ತೊಂದು ತರಿಸಿದ್ದೆ. ಪ್ರಾಡಕ್ಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಒಂದ್ಸರಿ ಚೆಕ್ ಮಾಡಿ ಆಯಿತಾ. ನನಗಂತೂ ತುಂಬಾ ಇಷ್ಟ ಆಯಿತು. 3 ಹೊಡ್ಸಿದೀಯ ಈಗ ನೀನು? ಈಡ್ಕೇಳ ಬಿಂಗರೆ ಮಾಡಡ. ಏಯ್ ಪೋಕ್ರಿ ಫ್ರೆಂಡ್ಸ್. ಹಾಗೆ ಇವತ್ತು ಸಂಜೆ ಒಂದು ಸೂಪರ್ ಆಗಿರೋಂಥ ಫ್ರೈಡ್ ರೈಸ್ ಮಾಡಿದ್ದೆ, ವೆಜ್ ಫ್ರೈಡ್ ರೈಸು. ಮನೆಯಲ್ಲೇ ಸಿಗುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋವಂಥದ್ದು, ಜಾಸ್ತಿ ತರಕಾರಿ ಎಲ್ಲ ಹಾಕಿ ತುಂಬ ರುಚಿಯಾಗಿ ಬಂದಿತ್ತು. ಸೊ ಅದರ ರೆಸಿಪಿನ ಇವಾಗ ಶೇರ್ ಮಾಡ್ತೀನಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸರಿ ಟ್ರೈ ಮಾಡಿ ಆಯಿತಾ, ಮನೆಯಲ್ಲಿ ತುಂಬ ಟೇಸ್ಟಿಯಾಗುತ್ತೆ. ಬನ್ನಿ ಇವಾಗ ಫ್ರೈಡ್ ರೈಸ್ ರೆಸಿಪಿನ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇವಾಗ ಫಸ್ಟ್ ನಾನು ಫ್ರೈಡ್ ರೈಸ್ ಮಾಡ್ಕೊಳ್ಳೋಕ್ಕೆ
ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ಪ್ರಿಂಗ್ ಆನಿಯನ್, ಅದರ ಆನಿಯನ್ ಗೆಡ್ಡೆಗಳು ಬರುತ್ತಲ್ವ ಸ್ಪ್ರಿಂಗ್ ಆನಿಯನಲ್ಲಿ, ಅದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿ, ನಾರ್ಮಲ್ ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮಿಕ್ಸ್ಡ್ ವೆಜಿಟೇಬಲ್ಸ್, ನಿಮ್ಗೆ ಏನೇನು ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಕಾಲಿಫ್ಲವರ್, ಬೇಬಿಕಾರ್ನ್, ಕ್ಯಾಪ್ಸಿಕಮ್, ಕ್ಯಾರೆಟ್ ಇದಿಷ್ಟನ್ನು ತೊಗೊಂಡಿದ್ದೀನಿ. ನೀವು ಅದ್ರ ಜೊತೆಗೆ ಬೀನ್ಸ್ ಆಗಿರ್ಬೋದು ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಕ್ಯಾಬೇಜ್ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಹಾಕೋದ್ರಿಂದ ಆ ಫ್ರೈಡ್ ರೈಸ್ಗೆ ಒಂದು ಎಕ್ಸ್ಟ್ರಾ ಟೇಸ್ಟ್, ನಿಮಗೆ ರೆಸ್ಟೋರೆಂಟ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ಸತಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಕೂಡ ಇಷ್ಟ ಇದೆ ಅಂತಂದರೆ ಖಂಡಿತವಾಗ್ಲೂ ಹಾಕ್ಕೊಳ್ಳಿ, ತುಂಬ ರುಚಿಯಾಗುತ್ತೆ. ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆ್ಯಂಡ್ ಇವಾಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. ಫ್ರೈಡ್ ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಬಿಕಾಸ್ ನಾವು ರೈಸನ್ನು ಕೂಡ ಫ್ರೈ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅಷ್ಟೇ. ನೀವು ಪಲಾವ್ಗೆ 1 ಸ್ಪೂನ್ ಹಾಕ್ತೀರಾ ಅಂತಂದರೆ ಫ್ರೈಡ್ ರೈಸ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಆ ಥರ. ಆ್ಯಂಡ್ ತುಪ್ಪ ಎಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಎಣ್ಣೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಹಾಗೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತಂದಾಗ ಅದಕ್ಕೆ ಬೆಳ್ಳುಳ್ಳಿನ ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣವೇ ಈರುಳ್ಳಿ ಆಗಿರ್ಬೋದು, ಕಟ್ ಮಾಡಿರೋಂಥ ತರಕಾರಿಗಳು ಇದನ್ನೆಲ್ಲ ಹಾಕಿ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಫ್ರೈಡ್ ರೈಸ್ ಮಾಡಬೇಕಾದ್ರೆ ಯಾವತ್ತೂ ಅಷ್ಟೇ ಲೋ ಫ್ಲೇಮಲ್ಲಿ ಕುಕ್ ಮಾಡಬಾರ್ದು, ಹೈ ಫ್ಲೇಮಲ್ಲೇ ಮಾಡಬೇಕು. ಆವಾಗ ಆ ಒಂದು ಸ್ಮೋಕಿ ಎಫೆಕ್ಟ್ ಬರುತ್ತೆ. ನೀವು ರೈಸ್ ಹಾಕಿ ಫ್ರೈ ಮಾಡಬೇಕಾದ್ರೂ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರುತ್ತೆ ಆ ಫ್ಲೇವರು. ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗಲೇ ನಾವು ಉಪ್ಪೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ, ಜಸ್ಟ್ ಅದು ಆ ಫ್ರೈ ಆಗಬೇಕು, ಅದು ಕ್ರಂಚಿನೆಸ್ ಹಾಗೆ ಇರಬೇಕು. ಉಪ್ಪು ಹಾಕ್ಕೊಂಡ್ಬಿಟ್ರೆ ಅದು ನೀರು ಬಿಡುತ್ತೆ ಅಲ್ವಾ, ಸೊ ನೀರು ಬಿಟ್ಟ ತಕ್ಷಣ ಅದು ಚೆನ್ನಾಗಿ ಬೆಂದು ಬಿಡುತ್ತೆ. ಸೊ ಆ ಥರ ಆದರೆ ಅಷ್ಟು ಚೆನ್ನಾಗಿರಲ್ಲ. ಫಸ್ಟು ಅದನ್ನು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾಗಿದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಇದು ಹಾಕ್ಕೊಳ್ಳದೇ ಇದ್ರೂ ಪರವಾಗಿಲ್ಲ, ಬಟ್ ನಾನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ, ಜಸ್ಟ್ ತರಕಾರಿ ಒಂದು ಸ್ವಲ್ಪ ಹಿಡೀಲಿ ಅಂತ ಹೇಳಿ. ಹಾಗೆ ಇವಾಗ ತರಕಾರಿನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಮಾಡಬೇಕು, ಆವಾಗಲೇ ಅದು ಚೆನ್ನಾಗಿ ಬರುತ್ತೆ. ತರಕಾರಿ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂತಂದ ನಂತರ ನಾವಿದಕ್ಕೆ ಕುಕ್ ಮಾಡಿರೋಂಥ ರೈಸ್, ನಾನಿಲ್ಲಿ ಬಾಸುಮತಿ ಅಕ್ಕಿನ ತಗೊಂಡಿದ್ದೀನಿ. ಬಾಸುಮತಿ ಅಕ್ಕಿ ಹಾಕೋದ್ರಿಂದ ಫ್ರೈಡ್ ರೈಸ್ಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತೆ. ಆದಷ್ಟು ಬಾಸುಮತಿ ಅಕ್ಕಿನಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ, ರುಚಿ ತುಂಬಾ ಜಾಸ್ತಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ ತಿನ್ನೋಕ್ಕೂ. ಸೊ ತುಂಬ ಉದ್ರುದ್ರಾಗಿ ಮಾಡಿಟ್ಕೊಳ್ಳಿ. ತುಂಬ ತೀರಾ ಮೆತ್ತಗೆ ಮಾಡಿದ್ರೆ ರೈಸ್ ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ಕಟ್ ಆಗಿಬಿಡುತ್ತೆ, ಸೊ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಉದ್ರುದ್ರಾಗಿ ಚೆನ್ನಾಗಿ ಮಾಡಿಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು ತಟ್ಟೆನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿಲ್ಲ ನಾನಿವತ್ತು, ಸಂಜೆ ಹೊತ್ತಿಗೆ ಮಾಡ್ತಾ ಇರೋದ್ರಿಂದ ತುಂಬ ಏನೂ ಬೇಕಾಗಲ್ಲ, ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿರೋದು. ಆ್ಯಂಡ್ ಇವಾಗ ಕುಕ್ ಮಾಡಿರೋಂಥ ಅನ್ನನ ಹಾಕ್ಕೊಂಡು ಇವಾಗ ನಿಮ್ಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪಾಗಿರ್ಬೋದು, ಪೆಪ್ಪರ್ ಪೌಡರು, ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಸೋಯಾ ಸಾಸನ್ನು ಬಳಸ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ ಇಲ್ಲ ಅಂತಂದ್ರೂ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಸೋಯಾ ಸಾಸ್ ಹಾಕಿದ್ರೆ ನಿಮಗೆ ಎಕ್ಸಾಕ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಫ್ರೈಡ್ ರೈಸ್ ರೆಡಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಪೆಪ್ಪರ್ ಪುಡಿ ಜಾಸ್ತಿ ಹಾಕ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ನೀವು ಒಗ್ಗರಣೆಗೆ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಬರೀ ಪೆಪ್ಪರ್ ಪೌಡರ್ ಯೂಸ್ ಮಾಡಿದ್ದೀನಿ ಇವತ್ತು. ಮಗಳು ಕೂಡ ಇರೋದ್ರಿಂದ ಅವಳಿಗೆ ತುಂಬ ಖಾರ ಆದರೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಹಾಗೆ ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಿ ಹೈ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಒಂದು ಸ್ಮೋಕಿ ಎಫೆಕ್ಟ್ ಇರುತ್ತೆ, ಆ ರೈಸ್ ಕೂಡ ಚೆನ್ನಾಗಿ ಫ್ರೈ ಆದಂಗೆ ಘಮ ಇರುತ್ತೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈಡ್ ರೈಸ್ ಮಾಡ್ತೀರಾ ಅಂತಂದರೆ ಇದಕ್ಕೆ ನೀವು ಪನ್ನೀರನ್ನು ಕೂಡ ಹಾಕ್ಕೋಬೋದು, ಇಲ್ಲ ಹಸಿ ಬಟಾಣಿ ಆ್ಯಂಡ್ ಮಶ್ರೂಮ್, ಈ ಥರ ಏನು ಬೇಕು ನಿಮ್ಗೆ ಇಷ್ಟ ಆಗೋ ತರಕಾರಿಗಳು ಅದನ್ನೆಲ್ಲನೂ ಸೇರಿಸ್ಕೋಬೋದು. ನಾನಿಲ್ಲಿ ಬೇಸಿಕ್ ಮನೆಯಲ್ಲಿ ಏನೋ ಒಂದಷ್ಟು ಇತ್ತು, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ಏನು ಬೇಕಾದರೂ ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಪಲಾವ್ ಆ ಥರದನ್ನು ತಿಂತಾ ಇದ್ದರೆ ಬೋರ್ ಆಗುತ್ತೆ ಅಲ್ವಾ, ಸೊ ಈ ಥರ ಫ್ರೈಡ್ ರೈಸ್ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ. ಉಪ್ಪು ಖಾರ ನಿಮ್ಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಸೊ ಗೈಸ್ ಬನ್ನಿ ಟೇಸ್ಟ್ ಮಾಡಿ ಹೇಳಿ ಅತ್ತ. ಅಲ್ಲ ಫ್ರೈಡ್ ರೈಸ್ ಲೈಕ್ ಇದ್ದಾಳೆ ಹೇಳಿ, ಆ ರೆಸಿಪಿ ಶೂಟ್ ಮಾಡಿದ್ದೆ ಹಂಗೆ ರಿವ್ಯೂಗೆ. ಎಂಥರ ಇದು ಅಂತಿದ್ದೆ, ಇದು ಬೇಬಿಕಾರ್ನ್ ಫ್ರೈಡ್ ರೈಸ್ ಅಲ್ಲ, ಮಿಕ್ಸ್ಡ್ ವೆಜಿಟೇಬಲ್ ಫ್ರೈ. ಅದಕ್ಕೆ ಬಳಸಿ ಮಿಕ್ಸು ಬಳಸಿ ಅದಕ್ಕೆ ಹೆಂಗಾಯ್ದು ಇಲ್ಲ ನೋಡಿ ಹೆಂಗಾಯ್ದು. ಹೋಟ್ಲಲ್ಲೆಲ್ಲ ಸಿಕ್ಕುತ್ತಂಗೆ ಎಂತ ಸತ್ಯ ಹೇಳಿ. ಟೇಸ್ಟ್ ಲೈಕ್ ಆಯ್ತಾ? ಥ್ಯಾಂಕ್ಸ್. ಹೀಗೆ ಮಾಡಿದ್ದಕ್ಕೆ ಸಖತ್ತಾಗಿದೆ ಹೇಳಟ್ಲೆ ನಿಮ್ಮ ಬಗ್ಗೆ.
ಸಕ್ಕತ್ತಾಗಿದೆ. ನೀನು ಹೇಳ್ಬೋಗಳು ಇವಳು. ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ವ್ಲಾಗ್, ಒಂದು ಸಿಂಪಲ್ ವ್ಲಾಗ್, ಅದ್ರ ಜೊತೆಗೆ ಒಂದು ಸೂಪರ್ ಆಗಿರೋಂಥ ರೆಸಿಪಿ. ಹೋಪ್ ನಿಮಗೆ ಈ ರೆಸಿಪಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಲೈಕ್ ಬಟನನ್ನು ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.